ಒಕ್ಕೂಟದ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಅನುಭವ ಇದೆ. ಕೆಎಂಎಫ್ ಅಧ್ಯಕ್ಷರು ಬೇಕು ಅಂತೇಳಿ ನಾನು ಮೊದಲೇ ಕೇಳಿದ್ದೆ. ಆಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ನಮ್ಮ ಮಂತ್ರಿಗಳು ಕೂಡ ಭೀಮಾ ನಾಯಕಿಗೆ 1 ವರ್ಷ ನಾನು ಮಾತು ಕೊಟ್ಟಿದ್ವಿ, 1 ವರ್ಷ ಮಾತಾಡಬೇಡಿ ಅಂತ ಹೇಳಿದ್ರು. ಅದರ ಪ್ರಕಾರ ನಾನು ಇದ್ದೀನಿ. ಈಗ ಮತ್ತೆ ಚುನಾವಣೆ ಬಂದಿದೆ. ನಮ್ಮ ಪಕ್ಷದ ಹೈಕಮಾಂಡ್ ನನ್ನನ್ನು ಗುರುಸ್ತಾರೆ, ಕೊಟ್ಟಂತ ಮಾತನ್ನ ಉಳಿಸ್ಕೋತಾರೆ. ನನ್ನ ಅನುಭವ ಕೂಡ ಕೆಎಂಎಫ್ ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ನಂಬಿಕೆ ಇದೆ. ಈಗ ಡಿ.ಕೆ. ಸುರೇಶ್ ಅವರು ನಿಂತ್ಕೊಳ್ತಾ ಇದಾರಲ್ಲ. ಅಲ್ಲ, ಡಿ.ಕೆ. ಶಿವರೇಶ್ ಅವರು ರಾಷ್ಟ್ರೀಯ ನಾಯಕರಾಗುತ್ತವರು, ರಾಜ್ಯ ನಾಯಕರು ಕೂಡ ಈಗ ಪ್ರೆಸಿಡೆಂಟ್ MP ಆಗಿ ಅನುಭವ ಇರುತ್ತವರು. ನನಗನಿಸ್ತದೆ ಅವ್ರು ನಮ್ಮಂತವ್ರಿಗೆ ಅಡ್ಡ ಬರಲ್ಲ. ಇದು ಸಣ್ಣ ಪಣ್ಣ, ಇದು ದೊಡ್ಡವೇ ಅವ್ರಿಗೆಲ್ಲ. ಅದಕ್ಕೆ ಅವಕಾಶಗಳು ಬಯಸ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನನಗೇನು ಅಡ್ಡ ಬರಲ್ಲ ಅನ್ಕೊಂಡಿದ್ದೀನಿ. ನಾನು ಒಂದ್ ವೇಳೆ ಡಿ.ಕೆ. ಅವರು ಬಂದ್ರೆ ಏನ್ ಮಾಡ್ತಾರೆ? ಬರಲ್ಲ ಅನ್ಕೊಂಡಿದ್ದೀನಿ. ಬಂದ್ರೆ ಅಷ್ಟು ದೊಡ್ಡ ಮನುಷ್ಯ ಅಲ್ಲ. ನಾನು ಅವ್ರ ಮೇಲೆ ಚಾಲೆಂಜ್ ಮಾಡೋಷ್ಟು ದೊಡ್ಡ ಮನುಷ್ಯ ಅಲ್ಲ. ನನಗೆ ನಂಬಿಕೆ ಇದೆ. ನಮ್ಮಂತವ್ರು ಸಣ್ಣವ್ರಿಗೆ ಸಣ್ಣ ಈ ಒಂದು ಇವು ಅಷ್ಟೇ, ಇವು ಏನಂತ ದೊಡ್ಡ ಪೋಸ್ಟ್ಗಳೆಲ್ಲ ನಮ್ಮಂತವ್ರಿಗೆ ಅವ್ರು ಅಡ್ಡ ಬರಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋಕ್ಕೂ ಮೊದಲು ನಮ್ಮ ರಾಷ್ಟ್ರೀಯ ನಾಯಕರಾದಂತ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆಜಿ ಅವರು, ಮತ್ತೆ ಸಿದ್ದರಾಮಯ್ಯವರು, ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ 5 ಗ್ಯಾರಂಟಿಗಳು ಮತ್ತೆ ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದರು. ಆ ಪ್ರಣಾಳಿಕೆಯಲ್ಲಿ ವಿಶೇಷವಾಗಿ ಸಾಮಾನ್ಯ ಜನ ಬಡವರಿಗೆ 5 ಗ್ಯಾರಂಟಿಗಳು, ಅದು ಅನ್ನಭಾಗ್ಯ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಗೃಹ ಲಕ್ಷ್ಮಿ ಇರ್ಬೋದು, ಶಕ್ತಿ ಕಾರ್ಯಕ್ರಮ, ಯುವ ನಿಧಿ, ಈ 5 ಕಾರ್ಯಕ್ರಮಗಳು ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ಇದ್ದಂತಹದ್ದು. ಸರ್ಕಾರ ಕರ್ನಾಟಕ ರಾಜ್ಯದ ಜನತೆ ಈ ಭ್ರಷ್ಟ ಬಿಜೆಪಿ ಸರ್ಕಾರ ಬೇಡ ಅಂತೇಳಿ ಬಹುಮತ ಮೆಜಾರಿಟಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಾದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯವರು ಪ್ರಮಾಣ ವಚನ ಸ್ವೀಕರಣೆ ಮಾಡಿ ಉಪಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಕ್ಕೆ ತಗೊಂಡಾಗ ಮೊದಲ ಜಾರಿ ಮಾಡಿದ್ದೇನೆಂದ್ರೆ 5 ಗ್ಯಾರಂಟಿಗಳನ್ನ. ಸಾಮಾನ್ಯ ಜನ ಬಡವರಿಗೆ ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದಂತವ್ರು. ಈ 5 ಗ್ಯಾರಂಟಿಗಳಿಂದ ಸಾಮಾನ್ಯ ಜನ ಬಡವರಿಗೆ ಬೇಕಾದಷ್ಟು ಅನುಕೂಲ ಆಗಿದೆ. ಈಗ ಅದು ಅನ್ನಭಾಗ್ಯ. ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ 7 ಕೆಜಿ ಅಕ್ಕಿಯನ್ನ ಕೊಟ್ಟಿದ್ದು, ಬಿಜೆಪಿ ಸರ್ಕಾರ ಬಂದ ಮೇಲೆ ಅದು 5 ಕೆಜಿ ಇಳಿಸಿದ್ದು. ಮತ್ತೆ ಈಗ ಅನ್ನಭಾಗ್ಯ 10 ಕೆಜಿಯನ್ನ ನಮ್ಮ ಸರ್ಕಾರ ಬಂದ ಮೇಲೆ ಕೊಡ್ತಾ ಇರ್ಬೋದು. ಮತ್ತೆ ಶಕ್ತಿ ಕಾರ್ಯಕ್ರಮ ಕೂಡ ಕರ್ನಾಟಕ ರಾಜ್ಯದ ಹೆಣ್ಣು ಮಕ್ಕಳು ಯಾವ ಭಾಗದಲ್ಲಿ ಯಾವ ಮೂಲೆಗೆ ಬೇಕಾದರೂ, ಯಾವುದೇ ಮಂದಿರಕ್ಕೆ ಬೇಕಾದ್ರೂ ಹೋಗಿ ಬರೋದಕ್ಕೆ ಶಕ್ತಿ ಕಾರ್ಯಕ್ರಮ ಒಂದು ಅವಕಾಶ ಮಾಡಿಕೊಟ್ಟಿದ್ದಿರ್ಬೋದು. ಮತ್ತೆ ಗೃಹ ಜ್ಯೋತಿ, ಪ್ರತಿಯೊಂದು ಬಡವ ಕರೆಂಟ್ ಫ್ರೀ ಕೊಟ್ಟಂತದ್ದು ಇರ್ಬೋದು 200 ಯೂನಿಟ್ ವರೆಗೂ. ಮತ್ತೆ ಗೃಹ ಲಕ್ಷ್ಮಿ, ಆ ಮನೆಯ ಒಂದು ಯಜಮಾನಿಗೆ 2,000 ರೂಪಾಯಿ ಒಂದು ತಿಂಗಳಿಗೆ ಕೊಡುವಂತ ಕಾರ್ಯಕ್ರಮ. ಮತ್ತೆ ಯುವ ನಿಧಿ ಕೂಡ ಕರ್ನಾಟಕ ರಾಜ್ಯದ ಬಜೆಟ್ ಅಲ್ಲಿ ಒಂದು ವರ್ಷಕ್ಕೆ ಸುಮಾರು 60,000 ಕೋಟಿ ದಲ್ಲಾಳಿಗಳು ಮಧ್ಯವರ್ತಿಗಳಿಲ್ಲದೆ ಕೊಟ್ಟಂತ ಕಾರ್ಯಕ್ರಮ ಇದು. ಇವತ್ತು ಈ ಕಾರ್ಯಕ್ರಮ ಒಂದು ಸಮಾವೇಶ